Hey everyone, welcome back to my YouTube channel. So ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಥರ ಈಗ ನಾನು ಆನ್ ದ ವೇ ಟು ತಂಜಾವೂರ್ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ಹೇಗೆ ನೀವು ಆರ್ಗನೈಸ್ ಮಾಡ್ತೀರಾ ಫೆಸ್ಟಿವಲ್ಸ್ಗಳನ್ನು ಅಂತ. ಸೊ ಐ ಥಾಟ್ ಹೆಂಗೂ ನಾಡಿದ್ದು ನನ್ನ ಫೆಸ್ಟಿವಲ್ ಇರೋದ್ರಿಂದ ಹೌ ಐ ಡೂ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಐ ಆಮ್ ಆನ್ ದ ವೇ. ಸೊ ಇವತ್ತು ಡೇಟ್ ಬಂದು 19th, ಓಕೆನಾ. 19th ನೈಟು ನಾನು ಹೊರಡ್ತಾ ಇದ್ದೀನಿ ತಂಜಾವೂರಿಗೆ. ಆ್ಯಕ್ಚುಲಿ 10-11 ಅವರ್ಸ್ ಆಗುತ್ತೆ ಆಲ್ಮೋಸ್ಟ್ ಟ್ರಾವೆಲು. ನಾವು ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇಲ್ಲ, ನಮ್ಮ ಕಾರೇ ತೊಗೊಂಡು ಹೋಗ್ತಾ ಇದ್ದೀವಿ ಬಿಕಾಸ್ ವಿ ಹ್ಯಾವ್ ಸಮ್ ಲಗೇಜ್ ಆಲ್ಸೋ. ಆ್ಯಂಡ್ ತುಂಬ ಜನ ಅಂದ್ಕೊಳ್ತಾರೆ ಆರ್ಗನೈಸಿಂಗ್ ಇಸ್ ವೆರಿ ವೆರಿ ಈಸಿ ಅಂತ, ಬಟ್ ಇಟ್ಸ್ ಲಿಟ್ರಲಿ ಡಿಫಿಕಲ್ಟ್. ಆ್ಯಂಡ್ ಅದು ಕಂಪೇರೆ ಮಾಡ್ಕೊಳಕ್ಕಾಗಲ್ಲ, ನೀವು ಆ ಥರ ಇರುತ್ತೆ. ಏನಕ್ಕೆ ಅಂತಂದರೆ ಮೂಮೆಂಟು, ಸರ್ಟಿಫಿಕೇಟ್ಸ್, ಫೆಲಿಸ್ಟೇಷನ್ಸ್ ಥಿಂಗ್ಸ್, ಸ್ಟೇಜ್, ಬ್ಯಾನರ್ಸ್, ಓ ಗಾಡ್, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ. ಸೊ ಎಲ್ಲವನ್ನೂ ತೊಗೊಂಡು ಹೋಗಬೇಕಾಗಿರೋದ್ರಿಂದ ಐ ಆಮ್ ಜಸ್ಟ್ ಟೇಕಿಂಗ್ ಅವರ್ ಕಾರ್ ಇಟ್ ಸೆಲ್ಫ್. ಆ್ಯಂಡ್ ಆಲ್ಸೋ ನನ್ನ ಲಗೇಜ್ ಹೆಂಗೆ ಕಾರಲ್ಲಿ ತುಂಬ್ಕೊಂಡಿರ್ತೀವಿ ಫೆಸ್ಟಿವಲ್ಗೆ ಹೋಗುವಾಗ ಅಂತ ಕೂಡ ನಿಮಗೆ ತೋರಿಸ್ತೀನಿ ಇವತ್ತು ನಾನು. ಬಿಕಾಸ್ ಆಲ್ಮೋಸ್ಟ್ 100+ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಹೇಗೆ ಆರ್ಗನೈಸ್ ಆಗುತ್ತೆ ಅಂತ. ಆಲ್ ಓವರ್ ಇಂಡಿಯಾದಿಂದ ಎಲ್ಲ ಥರ ಕ್ಲಾಸಿಕಲ್ ಡಾನ್ಸ್ ಆರ್ಟಿಸ್ಟ್ಗಳನ್ನು ಒಂದೇ ಸ್ಟೇಜ್ ಮೇಲೆ ಕರೆಸಿ ಮಾಡೋದು ಅವರ್ ಮೋಟೋ. ಓಕೆ, ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದು 2017 ಆ್ಯಂಡ್ ಇಟ್ಸ್ been already more than 5 years and we are very happy that we are going to conduct 53rd festival. ಅಂದರೆ 53ನೇ ಡಾನ್ಸ್ ಫೆಸ್ಟಿವಲನ್ನು ಇವಾಗ ನಾವು ಆರ್ಗನೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಇಟ್ಸ್ 11 hours ಜರ್ನಿ ಆಲ್ಮೋಸ್ಟ್. ಬಟ್ ನಾವು ಯಾಕೆ ನೈಟ್ ಹೊರಡ್ತಾ ಇದ್ದೀವಿ ಅಂದರೆ ನನಗೆ ನಾಳೆ ಬೆಳಗ್ಗೆ ನಾನು ರೂಮ್ ಬುಕ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಒನ್ ಡೇ ಅರ್ಲಿಯರ್ ಆಗಿ ನಾನು ಹೋಗ್ತಿದ್ದೀನಿ ಬಿಕಾಸ್ ಐ ಹ್ಯಾವ್ ಸಮ್ ವರ್ಕ್ ದೇರ್. ಸ್ವಲ್ಪ ಪ್ರಿಪ್ರೇಷನ್ಸು ಎಲ್ಲ ಇರುತ್ತೆ. ಸೊ ಹೊರಡೋಣ, ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಿ. ಆ್ಯಂಡ್ ಇವತ್ತು 19th, ಇವಾಗ ಟೈಮ್ ಆಲ್ಮೋಸ್ಟ್ 9 o'clock, 9 PM, ಓಕೆನಾ. ನೈಟ್ ಆಲ್ಮೋಸ್ಟ್ ನಾವು ಹೋಗೋದು 10:30, 11 ಆಗುತ್ತೆ. ಆ್ಯಂಡ್ ನಾನು ತುಂಬ ವೀಡಿಯೋಸ್ಗಳು ಹೇಳ್ತಿರ್ತೀನಿ, ನಾನು ಯಾವಾಗಲೂ ಸ್ವಲ್ಪ ಮನೆ ಫುಡ್ಡನ್ನು ಪ್ರಿಫರ್ ಮಾಡ್ತೀವಿ, ಆದಷ್ಟು ಮನೆ ಫುಡ್ ಪ್ರಿಫರ್ ಮಾಡ್ತೀವಿ. ಯಾಕೆಂದರೆ ಹೋಗ್ತಾನೆ ಇರ್ತೀವಲ್ವ ಹೊರಗೆ. ಸೊ ಐ ಜಸ್ಟ್ ವಾಂಟ್ ಟು ಆದಷ್ಟು ಮನೆ ಫುಡ್ ತಿನ್ನೋಣ ಅಂತ. ಆ್ಯಂಡ್ ಬೇರೆ ಸ್ಟೇಟ್ಗಳದೆಲ್ಲ ನಮ್ಮ ಕರ್ನಾಟಕ ಅಷ್ಟು ಚೆನ್ನಾಗಿರಲ್ಲ ಫುಡ್ಡು. ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಪದೇ ಪದೇ ಅದನ್ನೇ ತಿನ್ನೋದಕ್ಕೆ ಆಗಲ್ಲ. 1 day 2 days ಓಕೆ, ಬಟ್ ನಾವು ಓಡಾಡ್ತಾನೆ ಇರ್ತೀವಿ, ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ರಾತ್ರಿಗೆ ಮತ್ತು ನಾಳೆ ಬೆಳಗ್ಗೆಗೆ ಎರಡಕ್ಕೂ ಆಲ್ರೆಡಿ ನಮ್ಮ ಮನೇಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಸೇರಿಕೊಂಡು. ಸೊ ಅದನ್ನು ಕೂಡ ತೋರಿಸ್ತೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಆವಾಗಲೇ ಹೇಳ್ದಂಗೆ ಇವಾಗಿನ ಡಿನ್ನರ್ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎರಡೂ ರೆಡಿ ಆಗ್ತಾಯಿದೆ ನಮ್ಮ ಮನೇಲಿ. ಸೊ ಇವತ್ತು ಫುಲ್ ಕುಕಿಂಗ್ ವಹಿಸ್ಕೊಂಡಿರೋದು ನಮ್ಮಪ್ಪ. ಅರ್ಧಂಬರ್ಧ ಅಮ್ಮನೂ ಕೆಲಸ ಮಾಡಿಕೊಟ್ಟಿದ್ದಾರೆ, ಬಟ್ ಮೇನ್ ಎಲ್ಲ ಅಪ್ಪ. ಸೊ ಇವಾಗ ಇಲ್ಲಿಗೆ ಚಿತ್ರಾನ್ನ ಮಾಡಿದ್ದಾರೆ. ತಿನ್ಕೊಂಡು ಇವಾಗ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ 10 ಗಂಟೆ ಆಗೋಗಿದೆ ರಾತ್ರಿ. ಸೊ ನೋಡ್ತಾ ಇದ್ರಿ ಇವಾಗ ಹೆಂಗೆ ತುಂಬ್ಕೊಂಡಿದ್ದೀವಿ ನಾವು ಅಂತ. ಹೀಗೆ ಇರುತ್ತೆ ಲಿಟ್ರಲಿ ನಾವು ಪ್ರತಿ ಸರಿ ಫೆಸ್ಟಿವಲ್ಗೆ ಹೋಗುವಾಗ. ಆ ಸೈಡು ನಂದೊಂದು ಜಾಗ ಬಿಟ್ಟು ಅವರಿಬ್ರಿಗೆ ಮುಂದೆ ಜಾಗ, ನನಗೆ ಜಾಗ ಬಿಟ್ಟು ಯಾವಾಗಲೂ ಹೀಗೆ ಫುಲ್ ಆಗಿರುತ್ತೆ ಕಾರ್ ನಮ್ಮದು. ಸೊ ಇಷ್ಟೆಲ್ಲ ಹೊತ್ಕೊಂಡು ನಾವು ಒಂದು ಫೆಸ್ಟಿವಲಿಗೆ ಹೋಗ್ತೀವಿ. ಸಿ ಆರ್ಗನೈಸಿಂಗ್ ಇಸ್ ದಿಸ್ ಮಚ್ ಟಫ್. ಸೊ ಲೇಟ್ ಆಯಿತು ಟೈಮು. ಇವಾಗ ನಾವು ಹೊರಟಿದ್ದೆ ಆಲ್ಮೋಸ್ಟ್ 10:30 ಮೇಲಾಗಿದೆ. ಸೊ ನೋಡೋಣ. 9:30, 10:30 ಅಂದ್ಕೊಂಡು ಕೊನೆಗೆ 11 ಆಯಿತು ನಾವು ಹೊರಟಿದ್ದೇನೆ. ಸೊ ಈಗ ಮಿಡ್ನೈಟ್ 2 o'clock ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಟ್ರಾವೆಲಿಂಗ್ ಎಲ್ಲ ಮಾಡುವಾಗ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ನಾವೆಲ್ಲರೂ ಆನ್ ದ ವೇ ಹೋಗುವಾಗ ಶೆಲ್ ಇದ್ದೇ ಇರುತ್ತಲ್ವ. ಸೊ ನಾವು ಶೆಲ್ಗೆ ಆಲ್ಮೋಸ್ಟ್ ಸ್ಟಾಪ್ ಮಾಡ್ತೀವಿ, ಯಾಕೆಂದರೆ ಸ್ವಲ್ಪ ರಿಫ್ರೆಶ್ಮೆಂಟ್ ಥರನೂ ಆಗುತ್ತೆ, ಪೆಟ್ರೋಲ್ಗೂ ಆಗುತ್ತೆ, ಅದ್ರ ಜೊತೆಗೆ ಏನಾದರೂ ತೊಗೊಂಡಂಗೂ ಆಗುತ್ತೆ ಅಂತ. ನಾನು ಯೂಶ್ವಲಿ ಬೆವ್ರೇಜಸ್ ಕುಡಿಯಲ್ಲ. ಆದರೆ ವೆನ್ ಇಟ್ ಕಮ್ಸ್ ಟು ಟ್ರಾವೆಲಿಂಗ್ ನಾನು ಕಾಫಿ, ಟೀ ಏನಾದರೂ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಅವಾಗವಾಗ ಫ್ರೆಶ್ ಆಗಿರುತ್ತೆ. ಬಿಕಾಸ್ ನಾವು ಎದ್ದಿರಬೇಕು ಹೋಲ್ ಟ್ರಾವೆಲಿಂಗ್ ಟೈಮಲ್ಲಿ. ಆ್ಯಂಡ್ 2 ಗಂಟೆಗೆ ಕಾಫಿ ಕುಡ್ಕೊಂಡು ಮಲ್ಕೊಂಡಿದ್ದು ನಾನು.
ಬೆಳಗ್ಗೆ ಕಣ್ಬಿಟ್ಟು ನೋಡೋ ಅಷ್ಟರಲ್ಲಿ ಆಲ್ರೆಡಿ ಬೆಳಕಾಗ್ಬಿಟ್ಟಿತ್ತು. ಆ್ಯಂಡ್ ದೇ ವರ್ ಆನ್ ದ ವೇ. ನಮ್ಮಪ್ಪ ಆಲ್ರೆಡಿ ಡ್ರೈವಿಂಗ್ ಶುರು ಮಾಡಿಬಿಟ್ಟಿದ್ರು. ಆದರೆ ನಾನು ಅವಾಗಿನ್ನೂ ಎದ್ದಿದ್ದೆ. ಇಟ್ ವಾಸ್ ಗುಡ್. ನಾನು ಜಸ್ಟ್ ಕಂಡುಬಿಟ್ಟೆ. ದೆನ್ ಐ ಗಾಟ್ ಟು ನೋ ಓಕೆ ಇವ್ರು ಆಲ್ರೆಡಿ ಆನ್ ದ ವೇ ಇದ್ದಾರೆ ಅಂತ. ನನಗಂತೂ ಫ್ರೆಶ್ ಅಪ್ ಆದರೆ ಸಾಕು ಅಂತ ಅನಿಸ್ತಾ ಇತ್ತು. ಸೊ ಐ ವಾಸ್ ಜಸ್ಟ್ ವೇಟಿಂಗ್. ನಾನು ಅವಾಗ ಸ್ವಲ್ಪ ನಾನು ಬೆಳಗ್ಗೆ ಎದ್ದೇಳೋ ಹುಡುಗಿ ಅಲ್ಲ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫುಲ್ ನೈಟ್ ನಿದ್ದೆ ಮಾಡಿಕೊಂಡು ಹೋಗೋಕ್ಕೆ. ಆ್ಯಂಡ್ ಆಲ್ಸೋ ಅದಾದಮೇಲೆ ನಾವಲ್ಲೇ ಫ್ರೆಶ್ ಅಪ್ ಆಗಿ ಲೈಟಾಗಿ ತೊಗೊಂಡು ಹೋಗಿ ತಿಂಡಿ ತಿನ್ನಬೇಕಿತ್ತಲ್ವ. ಸೊ ಫ್ರೆಶನ್ ಅಪ್ ಆದ್ವಿ. ಸಿ ದ ಗ್ಲೋ ಆನ್ ಮೈ ಫೇಸ್. ಆ ಡೈರೆಕ್ಟಾಗಿ ಸನ್ ಕಿಸ್ಡ್ ಫೇಸ್ ಆಗಿದೆ. ಆ್ಯಂಡ್ ಆಲ್ಸೋ ಅವಾಗಿನ್ನೂ ಫೇಸ್ ವಾಶ್ ಮಾಡಿದ್ದಲ್ವ. ಸೊ ಆಬ್ವಿಯಸ್ಲಿ ತುಂಬ ಶೈನಿಂಗ್ ಇದೆ. ಆ್ಯಂಡ್ ತಿಂಡಿ ನಾನು ಆವಾಗಲೇ ಹೇಳ್ದಂಗೆ ತಿಂಡಿ ತೊಗೊಂಡು ಹೋಗಿದ್ವಿ ಅಲ್ವಾ, ಚಪಾತಿ. ಸೊ ಹಾಗೆ ತಿಂದು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕಿತ್ತು. ಐ ನೋ, ಬಟ್ ಟ್ರಾವೆಲಿಂಗ್ ಟೈಮಲ್ಲಿ ಸ್ನಾನ ಮಾಡಿದ್ಲೇ ತಿನ್ನೋದು ಅದೆಲ್ಲ ನೋಡೋಕ್ಕಾಗಲ್ಲ. ಬಿಕಾಸ್ ನಾವು ರೀಚ್ ಆಗೋದು ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಮಧ್ಯ ಒಂದು ಸ್ವಲ್ಪ ನಾವು ನಿಲ್ಲಿಸಿದ್ವಿ ಗಾಡಿನ. ನಾವು ಈ ಥರ ಎಲ್ಲ ಲಾಂಗ್ ಟ್ರಾವೆಲ್ ಮಾಡುವಾಗ ಯೂಶ್ವಲಿ ಯಾವುದಾದ್ರೂ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ಸೈಡಿಗೆ ಹಾಕ್ಬಿಡ್ತೀವಿ ಅರೌಂಡ್ 3 to 5 ಮಾರ್ನಿಂಗ್ ಟೈಮಲ್ಲಿ. ಸೊ ದ್ಯಾಟ್ ಈಸ್ ಗುಡ್ ವೈಲ್ ಟ್ರಾವೆಲಿಂಗ್ ಅಂತ ನಮ್ಮ ತಲೆದು. ಆ್ಯಂಡ್ ತಿಂಡಿ ತಿಂದು ಆನ್ ದ ವೇ ಹೋಗುವಾಗ, ಈ ರೋಡ್ ಟ್ರಿಪ್ ಹೋಗುವಾಗ ತಿನ್ನೋದು ಜಾಸ್ತಿ ಆಗುತ್ತೆ ನಾರ್ಮಲಿಗಿಂತ ಅಲ್ಲ. ಸೊ ಸೌತೆಕಾಯಿ, ಸೀಬೆಕಾಯಿ ಎಲ್ಲ ಜಾಸ್ತಿ. ಸೀಬೆಕಾಯಿ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವೊಂದು ಸೀಬೆಕಾಯಿ ತೊಗೊಂಡು ಹಾಗೆ ಹೊರಟ್ವಿ. ನಾನು ಜಾಸ್ತಿ ತಿನ್ನಲ್ಲ ಕಾಯಿನ, ಹಣ್ಣು ತಿಂತೀನಿ. ಸೊ ತಿನ್ಕೊಂಡು ಹಾಗೆ ತಮಿಳ್ನಾಡು ಎಂಟ್ರಿ ಆದ್ವಿ. ಈ ವಿಡಿಯೋ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ನಮ್ಮ ಕರ್ನಾಟಕದ ತಮಿಳ್ನಾಡು ಅಂತ ಬಂದಾಗ ನೀರಿನ ವಿಡಿಯೋ ಹಾಕೋದು ಅದು ಕಾಮನ್ ಸೆನ್ಸ್. ಸೊ ಅರೌಂಡ್ 11-11:30 ಹಾಗೆ ನಾವು ರೂಮ್ ರೀಚ್ ಆದ್ವಿ. ನಾನು ಬುಕ್ ಮಾಡಿದ್ದು ಹೋಟೆಲ್ ವಿಕ್ಟೋರಿಯಾ ಅಂತ, ತಂಜಾವೂರು ಸಿಟಿಯಲ್ಲೇ ಇದೆ. ತುಂಬ ಚೆನ್ನಾಗಿತ್ತು. ಫಾರ್ 1 day ಅಲ್ಲ. ಸೊ ಐ ಜಸ್ಟ್ ಬುಕ್ಡ್ ವಿಚ್ ಈಸ್ ಅವೈಲೇಬಲ್ ಅಂತ. ವೀಕೆಂಡ್ ಆಗಿದ್ದರಿಂದ ಎಲ್ಲ ಹೋಟೆಲ್ಸು ಫುಲ್ ಆಗಿಬಿಟ್ಟಿತ್ತು. ಸೊ ನಾನು ನೋಡಿಕೊಂಡು ಯಾವುದು ಚೆನ್ನಾಗಿದೆ ರೇಟಿಂಗ್ ನೋಡಿ ಬುಕ್ ಮಾಡಿದೆ. ಇದು ನಮ್ಮ ಹೋಟೆಲ್ದು ಕಾರಿಡಾರ್. ಎಷ್ಟು ಶೆಕೆ ಅಂದರೆ ಐ ಥಿಂಕ್ ಮೋರ್ ದ್ಯಾನ್ 40 ಡಿಗ್ರಿ ಇದೆ ಇವತ್ತು ಅನಿಸುತ್ತೆ. ಸೊ ಇದು ನಾವು ಸ್ಟೇ ಆಗಿರೋ ಹೋಟೆಲ್ ವಿಕ್ಟೋರಿಯಾ. ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಎ ಸಿನೇ. ಇಲ್ಲೆಲ್ಲ ಎ ಸಿ ಇಲ್ದೆಲ್ಲ ಇರೋಕ್ಕೆ ಆಗಲ್ಲ, ಅಷ್ಟು ಶೆಕೆ ಇದೆ. ಆ್ಯಂಡ್ ಯಾವ ಸನ್ಸ್ಕ್ರೀನು ವರ್ಕೇ ಆಗಲ್ಲ ಅನಿಸುತ್ತೆ ಮೇ ಬಿ. ಬಟ್ ಯಾ, ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿ ಆಡಿಟೋರಿಯಂ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ. ಅದಾದಮೇಲೆ ಒಂದು 2-3 ಟ್ರಿಪ್ಪನ್ನು ಇಟ್ಕೊಂಡಿದ್ವಿ. ಬಟ್ ಆಲ್ರೆಡಿ ನಾವು ತುಂಬ ಸರಿ ತಂಜಾವೂರಿಗೆ ಬಂದಿರೋದ್ರಿಂದ ಐ ಆಮ್ ನಾಟ್ ಶ್ಯೂರ್ ನಾವು ತಂಜಾವೂರು ಟ್ರಿಪ್ ಹೊಡಿತೀವಿ. ಬಿಕಾಸ್ ಇಟ್ಸ್ ವೆರಿ 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 ಹಾಟ್. ಸೊ ಫಸ್ಟ್ ಕಾರೊಳಗೆ ಹೋಗ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ. ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಯಿತು. ಆಲ್ರೆಡಿ ಇವಾಗ 1:30-1:45 ಆಗಿದೆ. ಸೊ ಬೆಳಗ್ಗೆ ಬೇರೆ ಬೇಗ ತಿಂಡಿ ತಿಂದಿದ್ದಲ್ವಾ, ವಿ ಆರ್ ಹಂಗ್ರಿ. ಸೊ ಮಧ್ಯೆ ಸುಮ್ಮನೆ ಆ ಕಡೆ ಈ ಕಡೆ ಅಂತ ಹೋಗೋಕ್ಕಿಂತ ವಿ ಥಾಟ್ ಬೆಟರ್ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಸೊ A to B ಫೇಮಸ್ ಅಲ್ವಾ, ಅದಕ್ಕೆ ಅಲ್ಲೇ ಬಂದ್ವಿ. ಬೆಸ್ಟು ವೆಜ್ ರೆಸ್ಟೋರೆಂಟ್ಸ್ ಜಾಸ್ತಿ ಹುಡ್ಕೋದು ಬೆಸ್ಟ್ ಇದಾಗತ್ತೆ ಅಂತ. ಸೊ ಲೆಟ್ಸ್ ಹ್ಯಾವ್ ಅ ಲಂಚ್. ಹೆವಿ ಕ್ರೌಡೆಡ್ ಇತ್ತು A to B. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾವೇ ಒಂದು 5 minutes ವೆಯ್ಟ್ ಮಾಡಿದ್ವಿ. ದೆನ್ ವಿ ಗಾಟ್ ಅ ಸೀಟ್. ಸೊ ಕೂತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಪ್ಪ ಸೌತ್ ಇಂಡಿಯನ್, ನಾವು ನಾರ್ತ್ ಇಂಡಿಯನ್ ಅಂತ ತೊಗೊಂಡು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಹೋಗಿದ್ದು ಸೌತ್ ಝೋನ್ ಕಲ್ಚರಲ್ ಸೆಂಟರ್ ತಂಜಾವೂರು, ಅಂದರೆ ನಾವು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದಂತಹ ಜಾಗ. ಆ್ಯಂಡ್ ಇದು ಅದರ ಎಂಟ್ರೆನ್ಸ್. ತುಂಬ ಬ್ಯೂಟಿಫುಲ್ ಆಗಿರೋ ಜಾಗ, ಸೌತ್ ಝೋನ್ ಕಲ್ಚರಲ್ ಸೆಂಟರ್ ತಂಜಾವೂರು. ಬನ್ನಿ ಒಳಗಡೆ ಹೋಗಿ ಎಲ್ಲ ಏನೇನು ಅರೇಂಜ್ ಮಾಡ್ತೀವಿ ಅಂತ ನೋಡೋಣ. ಸೊ ಇದು ಆಡಿಟೋರಿಯಂ, ನಾಳೆನ ಈವೆಂಟ್ದು. ಬಟ್ ಇವಾಗ ಫುಲ್ ಖಾಲಿ ನೋಡ್ತಾ ಇದ್ದೀರ ನೀವು. ನಾಳೆ ಇನ್ನೊಂದು ಮತ್ತೆ ವೀಡಿಯೋ ಮಾಡ್ತೀನಿ ಹೆಂಗೆ ಕಾಣ್ತಾ ಇರುತ್ತೆ ಅವಾಗ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಏನೂ ಇಲ್ಲದೆ ಇರೋ ಪ್ಲೇನ್ ಆಡಿಟೋರಿಯಮ್ನ ಅಥವಾ ಸ್ಟೇಜ್ನ ಹೆಂಗಾಗತ್ತೆ ಅಂತ. ಆ್ಯಂಡ್ ಇದ್ರ ಹೊರಗಡೆ ನನಗೆ ತುಂಬಾ ಇಷ್ಟ ಆಗಿರೋವಂಥದ್ದು, ಯಾಕೆಂದರೆ ಇಡೀ ನಮ್ಮ ಸೌತ್ ಝೋನ್ನ ಮೇನ್ ಕಲ್ಚರಲ್ ಸೆಂಟರ್ ತಂಜಾವೂರಲ್ಲೇ ಇರೋದು. ಸೊ ಇದು ಒಳಗಡೆ ನೀವು ನೋಡ್ತಾ ಇದ್ದೀರಾ ಫುಲ್ಲು. ಹೊರಗಡೆ ಅಂತೂ ತುಂಬಾ ದೊಡ್ಡದು ಆ್ಯಂಡ್ ತುಂಬ ಚೆನ್ನಾಗಿದೆ ಇದು. ಎಲ್ಲ ಅರೇಂಜ್ಮೆಂಟ್ಸ್ ಒಂದು ರೌಂಡ್ ಕ್ಲಿಯರ್ ಮಾಡಿ ನಾವು ಅಲ್ಲಿಂದ ಹೊರಟಿದ್ದು ಮಾರಿಯಮ್ಮನ ಕೋವಿಲ್ ಅಂತ.
ನಾನು ಆವಾಗಲೇ ಹೇಳ್ದಂಗೆ ನಾವು ಆಲ್ರೆಡಿ ತಂಜಾವೂರಲ್ಲಿ ತುಂಬ ಪ್ಲೇಸಸ್ ನೋಡಿದ್ದೀವಿ, ಸೊ ತುಂಬ ಇಂಪಾರ್ಟೆಂಟ್ ಮಾತ್ರ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಈ ಜಾಗಕ್ಕೆ ಸೊ ಇದು ಮಾರಿಯಮ್ಮನ ಟೆಂಪಲ್ ಅಂತ, ಮಾರಿಯಮ್ಮನ ಕೋವಿಲ್ ಅಂತ ಕರೀತಾರೆ. ತುಂಬಾ ಫೇಮಸ್ಸು. ಮತ್ತು ಇಲ್ಲಿ ಬಂದು ಕೇಳ್ಕೊಂಡು ಹೋದರೆ ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ಅದು ಆಗಿರುತ್ತೆ ಅಂತ ಇಲ್ಲಿ ಜನರ ನಂಬಿಕೆ. ಆ್ಯಂಡ್ ಅಫ್ಕೋರ್ಸ್ ಎಸ್ ಅಂತಲೇ ಹೇಳಬೇಕು, ಬಿಕಾಸ್ ನಾನು ಲಾಸ್ಟ್ ಟೈಮ್ ಬಂದಾಗ ಏನೋ ಒಂದು ಕೇಳ್ಕೊಂಡು ಹೋಗಿದ್ವಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಅದು ಹಾಗೆ ಆಗಿದೆ, ನಾವು ಅಂದ್ಕೊಂಡು ಹೋಗಿದ್ದು ಆ ಕೆಲಸ ಆಗಿದೆ. ಸೊ ನಾವು ಈ ಸರಿ ಮಿಸ್ ಮಾಡ್ದಲೇ ಈ ಜಾಗಕ್ಕೆ ಬರಲೇಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಬರ್ತಾಯಿದ್ವಿ. ನೀವು ತಂಜಾವೂರಿಗೆ ಬಂದರೆ ಮಿಸ್ ಮಾಡ್ದಲೇ ಈ ಜಾಗಕ್ಕೆ ಬನ್ನಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಖಂಡಿತ ಅಂದ್ಕೊಂಡಿದ್ದಾಗತ್ತೆ. ತುಂಬ ಪವರ್ಫುಲ್ ಕೋವಿಲ್ ಅಂತಲೇ ಹೇಳಬೇಕು. ಸೊ ಲೆಟ್ಸ್ ಗೋ ಇನ್ಸೈಡ್. ನನಗೆ ಒಂದು ಹ್ಯಾಬಿಟ್ ಇದೆ, ಒಳಗಡೆ ಗರ್ಭಗುಡಿ ಫೋಟೋ ನಾನು ತೆಗಿಯಲ್ಲ ಎಲ್ಲಿ ಹೋದ್ರೂ. ಸೊ ಹಾಗಾಗಿ ಕೆಲವೊಂದು ಕಡೆ ಅಲೋನೇ ಇರಲ್ಲ, ಕೆಲವೊಂದು ಕಡೆ ಅಲೋ ಇದ್ರೂ ನಾನು ತೆಗಿಯಲ್ಲ. ಬಿಕಾಸ್ ನಂಗೆ ಅದು ಇಷ್ಟ ಆಗೋಲ್ಲ ಗರ್ಭಗುಡಿ ಒಳಗಡೆ ಇರೋ ದೇವ್ರನ್ನ ಫೋಟೋ ತೆಗೆದು ತೋರ್ಸೋಕ್ಕೆ ಅಥವಾ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ದರ್ಶನ ಮಾಡ್ಕೊಂಬಂದು ಹೊರಗಡೆ ತೋರಿಸ್ತಿದ್ದೀನಿ. ಇದು ನನ್ನ ಫೇವ್ರೆಟ್ ಸ್ಪಾಟ್, ಏಕೆಂದರೆ ಇಲ್ಲಿ ಪುಳಿಯೋಗರೆ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಪ್ರಸಾದ ತೊಗೊಳೋಕ್ಕೆ 20 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ನಾನು ಮೊದಲೇ ಪ್ರಿಪೇರಾಗಿ ಹೋಗಿದ್ದೆ, ಒಂದು 3 ತೊಗೋಬೇಕು ಅಂತ. ತೊಗೊಂಡು ಅಲ್ಲಿಂದ ಹೊರಗಡೆ ಬಂದು ಒಂದು ಸ್ಪೆಷಲಾಗಿ ಹೂ ಕಟ್ತಾಯಿದ್ರು, ಅದ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ. ಅವರೇ ಕೇಳಿದ್ರು ನನ್ನ ಆ್ಯಕ್ಚುಲಿ ಯಾರು ಏನು ವಿಡಿಯೋ ಅಂತ. ನಾನು ಹೇಳಿದೆ ಈ ಥರ ಅಂತ. ಅವ್ರ ಮಕ್ಕಳಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಐಮ್ ಹ್ಯಾಪಿ ದಟ್ ಈವನ್ ಐ ಹ್ಯಾವ್ ಅ ಸಬ್ಸ್ಕ್ರೈಬರ್ಸ್ ಫ್ರಮ್ ತಂಜಾವೂರ್. ಸೊ ಐಮ್ ಜಸ್ಟ್ ಬ್ಯಾಕ್ ಟು ರೂಮ್. ಮುಗೀತು ಇವತ್ತಿನ ದಿನ. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತು ಪ್ರಾಪರಾಗಿ ನಿದ್ದೆ ಆಗಿಲ್ಲ ಇವಾಗ ಸಂಜೆ ಆಲ್ಮೋಸ್ಟ್ ಒಂದು 5 o'clock ಆಗಿದೆ. ಈಗ ಮಲಗ್ತಾ ಇದ್ದೀನಿ. ಮತ್ತೆ ಇವತ್ತಿನ ಯಾವ ವೀಡಿಯೋನು ಇವಾಗ ರೆಕಾರ್ಡ್ ಮಾಡ್ತಾ ಇಲ್ಲ ವೀಡಿಯೋಗೋಸ್ಕರ. ಇನ್ನೇನಿದ್ರು ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ. ಫೆಸ್ಟಿವಲಿಗೆ ರೆಡಿ ಆಗ್ತಾ ಇರ್ತೀನಿ. ಆ್ಯಂಡ್ ಹೆಂಗೆ ರೆಡಿ ಆಗಿದೆ ಸ್ಟೇಜ್ ಅಂತ ಕೂಡ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋ ನಾನು ಕ್ಲೋಸ್ ಮಾಡಿದ್ರೆ ನನ್ನ ಕೈಯಿಂದ ಮತ್ತೆ ಓಪನ್ ಆಗೋದು ನಾಳೆ ಬೆಳಗ್ಗೆ. ಹಲೋ. ಸೊ ಆ್ಯಸ್ ಐ ಸೆಡ್, ನಾನು ಫುಲ್ ರೆಡಿ ಆಗಿದ್ದೀನಿ. ಇವಾಗ ಫುಲ್ ಔಟ್ಫಿಟ್ನ ನಾನು ಆಮೇಲೆ ತೋರಿಸ್ತೀನಿ ಹೆಂಗೆ ರೆಡಿ ಆಗಿದ್ದೀನಿ ಅಂತ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಆಡಿಟೋರಿಯಮ್ಗೆ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 8 o'clock. 9 ಸ್ಟಾರ್ಟು. ಸ್ವಲ್ಪ ಲೇಟ್ ಆಗೋಯ್ತು. ಸೊ ನಾನು ಮೇಕಪ್ದೆಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಆಗಲಿಲ್ಲ. ಐ ಆಮ್ ಜಸ್ಟ್ ಲೀವಿಂಗ್. ಅಲ್ಲಿಗೆ ಹೋಗಿ ಅಲ್ಲಿ ಹೆಂಗೆ ರೆಡಿ ಆಗಿದೆ ಸ್ಟೇಜು ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಲೀವ್. ಸೊ ವಿ ಜಸ್ಟ್ ರೀಚ್ಡ್ ದ ಲೊಕೇಶನ್. ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ಲೊಕೇಶನ್. ನಾನು ಇವಾಗ ಜಸ್ಟ್ ಒಂದು ವಿಡಿಯೋ ತೋರಿಸ್ತೀನಿ ಹೆಂಗೆ ಹೊರಗಡೆ ಇದೆ ಅಂತ. ಎಷ್ಟು ಫ್ರೆಶ್ ಆಗಿದೆ ಬೆಳಗ್ಗೆ ಅಂದರೆ ಬಂದಿದ್ದು ಎಲ್ಲ ಆರ್ಟಿಸ್ಟ್ ಲಿಟ್ರಲಿ ತುಂಬ ಖುಷಿಪಟ್ಟು ಫೋಟೋಸ್ ತೊಗೊಂಡು ರೆಡಿ ಆಗ್ತಾರೆ. ಮಿಸ್ಸಸ್ ಅನಿತಾ ಪ್ರಕಾಶ್ ಅವ್ರು ಹೋಗ್ತಾ ಇದ್ದಾರೆ. ಇದು ನೀವು ಇವಾಗ ನೋಡ್ತಾ ಇರೋದು ಜಸ್ಟ್ 1 hour ಬಿಫೋರ್ ಸ್ಟಾರ್ಟ್. ಬಿಕಾಸ್ ಎಲ್ಲರೂ ಇನ್ನೂ ಆಡಿಯನ್ಸ್ ಅಪಿಯರ್ ಆಗ್ತಾ ಇದ್ದಾರೆ. ಇನ್ನು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಏನಿದ್ರು ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಜಸ್ಟ್ ಕ್ವಿಕ್ ಶೂಟ್ಸ್ ಒಂದಷ್ಟು ಸ್ನ್ಯಾಪ್ಸ್ಗಳನ್ನು ತೊಗೊಂಡು ಬರೋಣ ಅಂತ ಇದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಫೈನಲಿ ಪ್ರೋಗ್ರಾಮ್ ಸ್ಟಾರ್ಟೆಡ್. ಲಂಚ್ ಬ್ರೇಕ್ ಆಗಿರೋದ್ರಿಂದ ಫುಲ್ಲು ಖಾಲಿ ಹೊಡಿತಾ ಇದೆ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಆ್ಯಕ್ಚುಲಿ ನಾನು ಫೋಟೋಸ್ನ ಪೋಸ್ಟ್ ಮಾಡೋದ್ರಿಂದ ಐ ಥಾಟ್ ಇಲ್ಲಿ ವೀಡಿಯೋದಲ್ಲಿ ತೋರಿಸೋದು ಬೇಡ ಅಂತ. ಆ್ಯಂಡ್ ಇದು ಸ್ವಲ್ಪ ಕಾಟನೈಸ್ಡ್ ಸಾಫ್ಟ್ ಕಾಟನ್ ಬಟ್ಟೆ ಆಗಿರೋದ್ರಿಂದ ಐ ಜಸ್ಟ್ ಓಲ್ಡ್ ಆಕ್ಸಿಡೈಸ್ಡ್ ಜ್ಯುವೆಲ್ರಿ. ಐ ಹೋಪ್ ದಿಸ್ ಸೂಟ್ಸ್ ಅಂತ ಅಂದ್ಕೊಂಡು ಹಾಕ್ಕೊಂಡೆ. ಬಟ್ ಇಟ್ಸ್ ರಿಯಲಿ ಸೂಟಿಂಗ್ ವೆರಿ ವೆಲ್. ಸೊ ಯಾ. So we are
ಆರ್ ಡನ್ ಫಾರ್ ದ ಡೇ. ಫುಲ್ ಇವಾಗ ಫೆಸ್ಟಿವಲ್ ಎಲ್ಲ ಮುಗಿಸಿ ಫುಲ್ ನೋಡಿ ನಾರ್ಮಲಿ ನಮ್ಗೆ ಅವ್ರು ಹೆಂಗೆ ಬಿಟ್ಕೊಟ್ಟಿದ್ರು ಹಾಗೆ ವಾಪಸ್ ಬಿಟ್ಕೊಟ್ಟಿದ್ದೀವಿ. ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಐ ಥಾಟ್ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನೌ. ಆ್ಯಂಡ್ ಇಲ್ಲಿಗೆ ನಮ್ಮ ಫೆಸ್ಟಿವಲ್ ಕೂಡ ಕಂಪ್ಲೀಟ್ ಆಗ್ತದೆ, ಅದ್ರ ಜೊತೆಗೆ ನನ್ನ ವ್ಲಾಗ್ ಕೂಡ ಕಂಪ್ಲೀಟ್ ಆಗ್ತದೆ. ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.